ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಬೆಂಗಳೂರಿನಲ್ಲಿರುವ ನಮ್ಮ ಮೆಟ್ರೋ ಬೆಂಗಳೂರು ನಿಗಮ ಇದಕ್ಕೆ ಹಲವಾರು ಸಮಸ್ತ ಕನ್ನಡ ಬಂಧುಗಳು ಹಲವಾರು ವರ್ಷಗಳಿಂದ ಈ ಬೆಂಗಳೂರು ಮೆಟ್ರೋ ನಿಗಮಕ್ಕೆ ಒಂದು ಬಸವೇಶ್ವರ ಮೆಟ್ರೋ ನಿಗಮ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಬೇಕಂತ ಹಲವಾರು ಕನ್ನಡ ಬಂಧುಗಳು, ಹಲವಾರು ಕನ್ನಡ ಪರ ಸಂಘಟನೆಗಳು, ಮತ್ತೆ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಹಲವಾರು ಕನ್ನಡ ಬಂಧುಗಳು, ಒಟ್ಟಾರೆ ಎಲ್ಲ ಸಮಸ್ತ ಕನ್ನಡ ಬಂಧುಗಳು ಹಲವಾರು ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಿದ್ರು, ಪ್ರತಿಭಟನೆ ಮಾಡ್ತಿದ್ರು, ಮನವಿ ಪತ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡೋದಾಗಿರ್ಬೋದು, ಮತ್ತೊಂದು ತುಂಬಾ ಶ್ರಮ ಹಾಕಿದ್ದಾರೆ. ಅವ್ರ ಜೊತೆಗೂಡಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ನಿರಂತರವಾಗಿ ಇದ್ರ ಬಗ್ಗೆ ಧ್ವನಿ ಮಾತಾಡ್ತಾ ಧ್ವನಿ ಎತ್ತುತ್ತಾ ಇದೀವಿ. ಇದ್ರ ಬಗ್ಗೆ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ವಿ. ನಮ್ಮ ಬೆಂಗಳೂರು ಮೆಟ್ರೋ ನಿಗಮಕ್ಕೆ ಕಡ್ಡಾಯವಾಗಿ ಬಸವಣ್ಣ ಅವರ ಹೆಸರು ನಾಮಕರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಮೆಟ್ರೋನ ಪದಕ್ಕೆ ಸೂಕ್ತವಾಗಿ ಕನ್ನಡ ಪದ ಏನೇ ಅದ್ರ ಬಗ್ಗೆ ಆ ಕನ್ನಡ ಪದ ಸೇರಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ವಿ ಇಷ್ಟು ದಿನವರೆಗೂ. ನಿನ್ನೆ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅಂತ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕನ್ನಡ ದೇಶದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಘೋಷಣೆ ಮಾಡ್ತಾರೆ, ನಮ್ಮ ಮೆಟ್ರೋ ಬೆಂಗಳೂರು ಅನ್ನೋದಕ್ಕೆ ಬಸವ ಮೆಟ್ರೋ ಅಂತ ನಾಮಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಲವಾರು ವರ್ಷಗಳ ಸಮಸ್ತ ಕನ್ನಡ ಬಂಧುಗಳ ನಿರಂತರ ಪರಿಶ್ರಮದಿಂದ, ಸಮಸ್ತ ಕನ್ನಡ ಬಂಧುಗಳು ನಿರಂತರ ಪ್ರತಿಭಟನೆ ಒತ್ತಾಯದ ಮೇರೆಗೆ ಸಿದ್ದರಾಮಯ್ಯನವರು ಬಸವ ಮೆಟ್ರೋ ಅಂತ ನಾಮಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದರ ತಕ್ಕಂತೆ ಒಕ್ಕೂಟ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರು. ಇದು ತುಂಬಾ ಸಂತೋಷದ ವಿಚಾರ, ಅಭಿನಂದನೆಗಳು. ಈ ಒಂದು ಬಸವ ಮೆಟ್ರೋ ಅಂತ ಹೇಳ್ಬಿಟ್ಟು ಏನ್ ನಾಮಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರಲ್ಲ, ಅದಕ್ಕೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ಕಡೆಯಿಂದ ಸರ್ಕಾರಕ್ಕೆ ಪ್ರೇಮದಿಂದ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಅದೇ ಪ್ರೇಮದಿಂದ ಮೆಟ್ರೋ ಅನ್ನೋ ಪದಕ್ಕೆ ಸೂಕ್ತ ಕನ್ನಡ ಪದ ಏನಿದೆಯಲ್ಲ ಆ ಪದವನ್ನ ಹುಡುಕಿ ಬಸವ ಅನ್ನೋದಕ್ಕೆ ಬಸವಣ್ಣ ಮೆಟ್ರೋ, ಆ ಮೆಟ್ರೋ ಪದಕ್ಕೆ ಕನ್ನಡ ಮೂಲ ಪದ ಏನಿದೆಯಲ್ಲ ಆ ಪದವನ್ನು ಹುಡುಕಿ ಆ ರೀತಿ ನಾಮಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ. ಹಾಗೂ ಇಲ್ಲಿ ಇದು ಒಂದು ಒಕ್ಕೂಟ ವ್ಯವಸ್ಥೆ, 78 ವರ್ಷದಿಂದ ಒಕ್ಕೂಟಕ್ಕೆ ನಾವು ನಮ್ಮ ಕನ್ನಡ ದೇಶ ಅಂತ ಹಾಗೆ ತಮಿಳು ದೇಶ, ಆಂಧ್ರ ಅದು ಇದೆಲ್ಲ ಸೇರ್ಪಡೆ ಆಗಿರೋದು. ಪ್ರತಿಯೊಂದಕ್ಕೂ ನಾವು ಒಕ್ಕೂಟ ಕೇಳ್ಕೋಬೇಕು, ಅಲ್ಲಿ ಪತ್ರ ಬರೀಬೇಕು, ಜಾರಿ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಅದೆಲ್ಲ ಅಭಿವೃದ್ಧಿಯಿಂದ ಹಿನ್ನಡೆ ಆಗ್ಬೋದು, ಮತ್ತೊಂದು ತುಂಬಾ ಕಷ್ಟಗಳಾಗುತ್ತೆ, ಅದರಿಂದ ತುಂಬಾ ಸಮಸ್ಯೆಗಳಾಗುತ್ತೆ. ಅದಕ್ಕೆ ಏನಂದ್ರೆ ನಾವು ಕೇಳ್ಕೊಳ್ಳೋದಿಷ್ಟೇ, ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವರೇ, ಈ ಏನು ಮೆಟ್ರೋ ಏನಿದೆಯಲ್ಲ ಬೆಂಗಳೂರು ಮೆಟ್ರೋ ನಿಗಮ, ಅದು ಸಂಪೂರ್ಣ ಕರ್ನಾಟಕ ಸರ್ಕಾರ ವಶಕ್ಕೆ ಪಡ್ಕೋಬೇಕು. ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅದು ಸಂಪೂರ್ಣ ಏನಿದೆಯಲ್ಲ ಒಕ್ಕೂಟ ಸರ್ಕಾರದ ನಿಯಂತ್ರಣ, ಆ 20% ಅದನ್ನ ಸಂಪೂರ್ಣ ಕರ್ನಾಟಕ ಸರ್ಕಾರ ಬಿಟ್ಕೊಡ್ತಾರ. ಹಾಗೂ ರೈಲ್ವೆ ಇಲಾಖೆ, ಇಡೀ ಕನ್ನಡ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ರೈಲ್ವೆ ಇಲಾಖೆ ಜಾಲ ಏನಿದೆಯಲ್ಲ ಆ ಒಂದು ರೈಲ್ವೆ ಸಂಪೂರ್ಣ ಕರ್ನಾಟಕ ಸರ್ಕಾರದ ಸುಪರ್ದಿ ಬಿಟ್ಕೊಡಕ್ಕೆ ಪತ್ರ ಬರೀಬೇಕು. ಈ ನಿಟ್ಟಿನಲ್ಲಿ ಮುಂದಿನ ವಿಧಾನಸಭಾ ಅಧಿವೇಶನ ನಡೀತಾರೆ, ಆ ನಿಟ್ಟಿನಲ್ಲಿ ಒಂದು ಕಾನೂನು ಜಾರಿಗೆ ತಂದು ಶಿಫಾರಸು ಮಾಡಿ ಬಹುಮತದಿಂದ ಎಲ್ಲರೂ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಸುಲಲಿತವಾಗಿ ಈ ಒಂದನ್ನ ಎಲ್ಲಾ 224 ಶಾಸಕರು ಒಪ್ಪಿಕೊಂಡು ಇಡೀ ಒಂದು ರೈಲ್ವೆ ಇಲಾಖೆ ಏನಿದೆಯಲ್ಲ ಅದು ಸಂಪೂರ್ಣ ಕರ್ನಾಟಕದಲ್ಲಿ, ಬೇರೆ ಕಡೆ ನಮ್ಗೆ ಬೇಕಾಗಿಲ್ಲ. ಬೇರೆ ಕಡೆಯಿಂದ ಉಗಿ ಬಂದ್ರು ಒಂದು ಬಂದಿಲ್ಲ ಅಂದ್ರೆ ನಮ್ಗೇನು ಅವಶ್ಯಕತೆ ಇಲ್ಲ. ಅದರಿಂದ ಏನು ಕರ್ನಾಟಕ ಅಂತ ಏನು ಉಪಯೋಗ ಇಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ. ಆ ಒಂದು ರೈಲ್ವೆ ಇಲಾಖೆ ಸಂಪೂರ್ಣ ಕರ್ನಾಟಕ ಸರ್ಕಾರ ಸುಪರ್ದಿಗೆ ಬಿಟ್ಕೊಡಕ್ಕೂ ಈ ನಿಟ್ಟಿನಲ್ಲಿ ಒಂದು ಮಂಡನೆ ಮಾಡ್ಬೇಕು ವಿಧಾನಸಭೆಯಲ್ಲಿ ಅಂತ ಹೇಳ್ಬಿಟ್ಟು, ಹಾಗೆ ಅದ್ರ ಜೊತೆಗೆ ಮತ್ತೊಮ್ಮೆ ನಾವು ಮೊನ್ನೆ ಸಿದ್ದರಾಮಯ್ಯನವ್ರಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ಈ ಒಂದು ಇದ್ರ ಸಂಬಂಧಪಟ್ಟಂಗೆ
ಈ ಬಸವ ಮೆಟ್ರೋ ಆಗಿರ್ಬೋದು ಅಥವಾ ಇದು ಎರಡೂನು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಸಂಪೂರ್ಣ ಕರ್ನಾಟಕ ಸರ್ಕಾರ ವಶಕ್ಕೆ ಪಡಿಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಬಸವ ಅನ್ನೋದಕ್ಕಿಂತ ಬಸವಣ್ಣ ಮೆಟ್ರೋ ನಿಗಮ ಮೆಟ್ರೋ ಪದಕ್ಕೆ ಬದಲಾಗಿ ಸೂಕ್ತವಾದ ಪದ ಕನ್ನಡ ಪದ ನಾಮಕರಣ ಮಾಡಬೇಕು, ಬಸವಣ್ಣ ಅದಕ್ಕೆ ಸೂಕ್ತವಾದ ಪದ ನಾಮಕರಣ ಮಾಡ್ಬೇಕಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.